ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಜೊತೆ 2 ರೆಸಿಪಿಗಳನ್ನ ಹಂಚ್ಕೊಳ್ತಾ ಇದ್ದೀನಿ, ಕೆಲವು ವಿಷಯಗಳನ್ನ ಮಾತಾಡೋಣ. ಸೊ ಹಾಗಾಗಿ ಎಲ್ಲರೂ ಫ್ರೀಯಾಗಿದ್ದಾಗ, ಗೊತ್ತು ಫ್ರೀ ಇರೋಕ್ಕಾಗಲ್ಲ ಈ ವಾರ, ವರಮಹಾಲಕ್ಷ್ಮಿ ತಯಾರಿನ ಮಾಡ್ತಾ ಇದ್ದೀರಾ ಅಂತ. ಆದ್ರೂ ಕೆಲಸ ಎಲ್ಲ ಮುಗಿಸಿ ಸುಸ್ತಾಗಿ ಒಂದು 10 ನಿಮಿಷ ಕೂತ್ಕೊಂಡಿದ್ದಾಗ ನನ್ನ ವಿಡಿಯೋ ನೋಡಿ, ಸರಿನಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡಿರ್ಲಿಲ್ವಲ್ಲ, ಸರಿ ಸಂಜೆ ಮೇಲೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಮಕ್ಕಳಿಬ್ರದ್ದು ಸ್ನಾನನೇ ಆಗಿರಲಿಲ್ಲ, ಇಬ್ರಿಗೂ ಎಣ್ಣೆ ಹಚ್ಚಿ ಕೂರಿಸಿದ್ದೆ. ಇದು ವೀಕೆಂಡ್ ವ್ಲಾಗ್ ಆ್ಯಕ್ಚುಲಿ, ಶನಿವಾರ ಭಾನುವಾರ 2 ದಿನದ ವೀಡಿಯೋ ಇವತ್ತು ನಾನು ಹಾಕ್ತಾ ಇರೋದು. ಸೊ ಶನಿವಾರದ ದಿನ ಮಧ್ಯಾಹ್ನದ ಮೇಲೆ ಎಣ್ಣೆ ಹಚ್ಚಿದ್ದೆ ಮಕ್ಕಳಿಗೆ, ಸ್ವಲ್ಪ ಬಿಸಿಲು ಬರಲಿ ಅಂತ ಹೇಳಿ. ಆದರೂ ಮೋಡನೇ ಇರುತ್ತೆ, ಪರವಾಗಿಲ್ಲ ಒಂದು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ಇಬ್ರಿಗೂ ಎಣ್ಣೆ ಹಚ್ಚಿದ್ದೆ. ಸರಿ ಜಾನು ಇರೋ ಕಾರಣ ಇಬ್ಬರು ಆಟ ಆಡ್ಕೊಳ್ತಿದ್ರು. ಅಷ್ಟರಲ್ಲಿ ನಾನು ಬಿಸಿಬೇಳೆಬಾತ್ ಪುಡಿ ಮಾಡಿಬಿಡೋಣ, ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಖಾಲಿನೂ ಆಗಿತ್ತು. ಸರಿ ಜಾನು ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕಾದ್ರೆ ನಾನು ಪುಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಮನೆಯಲ್ಲಿ ಬಿಸಿಬೇಳೆಬಾತ್ ಪುಡಿ ಮಾಡೋದಕ್ಕೆ 1 ಕಪ್ಪಿನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಧನಿಯಾ ಕಾಳು, ಗಸಗಸೆ ಒಂದು ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳು, ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು 2 ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿ ಬರುತ್ತೆ, ಗುಂಟೂರು ಒಂದು ಸ್ವಲ್ಪ ಖಾರ ಕೊಡುತ್ತೆ, ಹಾಗಾಗಿ 2 ತೊಗೊಂಡಿದ್ದೀನಿ. ಈಗ ಒಂದು ದಪ್ಪು ತಳ ಇರೋವಂಥ ಒಂದು ಪ್ಯಾನ್ ತೊಗೊಂಡು ಅದನ್ನು ಬಿಸಿ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ 2 ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಒಂದು 2 ನಿಮಿಷ ಹುರ್ಕೊಳ್ಳಿ, ಪೂರ್ತಿ ಅಲ್ಲ, 2 ನಿಮಿಷ ಹುರ್ಕೊಂಡು ಆದಮೇಲೆ ಈಗ ಚಕ್ಕೆ, ಲವಂಗ, ಜೀರಿಗೆ, ಮೆಂತ್ಯ ಏನು ತೊಗೊಂಡಿದ್ವಿ ಅಷ್ಟನ್ನು ಹಾಕ್ಕೊಂಡು ಅದೇ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಳ್ಬೇಕು. ತುಂಬ ಹೈ ಇಟ್ಕೊಂಡ್ರೆ ಕಡಲೆಬೇಳೆ ಎಲ್ಲ ಸೀದೋಗ್ಬಿಡುತ್ತೆ, ಆಮೇಲೆ ರುಚಿ ಚೆನ್ನಾಗಿರಲ್ಲ. ಇಷ್ಟನ್ನು ಹುರ್ಕೊಳ್ತಾ ಇರಬೇಕು. ಇದು ಹುರ್ಕೊಂಡಾದಮೇಲೆ ಮೆಣಸಿನ್ಕಾಯಿ ಏನು ತೊಗೊಂಡಿರ್ತೀವಲ್ವ ಆ ಮೆಣಸಿನ್ಕಾಯಿನೂ ಹಾಕಿ ಒಂದು 2 ನಿಮಿಷ ಹುರ್ಕೊಳ್ಬೇಕು. ಮೆಣಸಿನ್ಕಾಯಿನ ಆದಷ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಒಂದು ಸ್ವಲ್ಪ ಗರಿ ಇರುತ್ತೆ, ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮೆತ್ತಗಿದ್ರೆ ಮೆಣಸಿನ್ಕಾಯಿ ಚೆನ್ನಾಗಲ್ಲ, ಮೆಣಸಿನ್ಕಾಯಿ ಸಿಪ್ಪೆ ಸಿಗುತ್ತೆ ನಾವು ಗ್ರೈಂಡ್ ಮಾಡಿದಾಗ. ಹಾಗಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದು 1 ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಳ್ಬೇಕು. ಕೊಬ್ಬರಿ ಹಾಕ್ಕೊಂಡ ತಕ್ಷಣ ಕೊತ್ತಂಬರಿ ಬೀಜ, ಅದಾದಮೇಲೆ ಗಸಗಸೆ ಇಷ್ಟೂ ಹಾಕ್ಕೊಂಡು 1 ನಿಮಿಷ ಸುಮ್ಮನೆ ಹೀಗೆ ಬಾಡಿಸಿ ಸ್ಟವ್ ಆರಿಸ್ಬಿಡ್ಬೇಕು. ಇದ್ರ ಪಾತ್ರೆ ಕಾವ್ಗೆ ಕೊಬ್ಬರಿ ಆಮೇಲೆ ಗಸಗಸೆ ಇದು ಎಲ್ಲನೂ ಆಗ್ಬಿಡುತ್ತೆ. ಗಸಗಸೆ ಅಂತೂ ಹಾಕಿದ ತಕ್ಷಣ ಚಿಟ ಅಂತ ಅನ್ನಕ್ಕೆ ಶುರು ಆಗಿಬಿಡುತ್ತೆ. ಈಗ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು, ಒಂಚೂರು ಕೂಡ ಬೆಚ್ಚಗೆ ಕೂಡ ಇರಬಾರ್ದು. ಆಮೇಲೆ ಒಂದು ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ, ಆಮೇಲೆ ಬೇಗ ಕೆಟ್ಟು ಹೋಗುತ್ತೆ. ಹಾಗಾಗಿ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಮೆಣಸಿನ್ಕಾಯಿ ಥರ ಹಿಂಗೆ ಮುರಿದ್ರೆ ಪಟ್ ಅಂತ ಬೇಗ ಮುರಿದಂಗೆ ಆಗಬೇಕು, ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇನ್ನೂ ಬಿಸಿ ಇದ್ದಾಗಲೇ ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡ್ಬಿಡ್ತಾ ಇದ್ದೀನಿ, ಇಲ್ಲಾಂದರೆ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಮಿಕ್ಕಿದೆಲ್ಲ ಬೇಗ ನುರಿದ್ಬಿಡುತ್ತೆ, ಮೆಣಸಿನ್ಕಾಯಿ ಅಲ್ಲೊಂದು ಇಲ್ಲೊಂದು ಹಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಮೆಣಸಿನ್ಕಾಯಿನ ಹಾಗೆ ಕೈಯಲ್ಲಿ ಮುರ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರಫಾಗಿ ರುಬ್ಕೊಳ್ಬೇಕು, ತರಿಯಾಗಿಯೇ ರುಬ್ಕೊಳ್ಬೇಕು. ಪೂರ್ತಿ ಸ್ಮೂತ್ ಪೇಸ್ಟ್ ಆದರೆ ರುಚಿ ಅಷ್ಟು ಚೆನ್ನಾಗಿರಲ್ಲ ಬಿಸಿಬೇಳೆಬಾತೆಲ್ಲ ಮಾಡಿದಾಗ. ಅದೇ ತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಈಗ ಇದು ಸಾಮಾನ್ಯ ಪುಡಿಗಳೆಲ್ಲ ನಮ್ಮಮ್ಮನೇ ಮಾಡ್ಕೊಡೋದು. ಈ ಚಟ್ನಿ ಪುಡಿ ಆಗಿರ್ಬೋದು, ಬಿಸಿಬೇಳೆಬಾತ್ ಪುಡಿ ಆಗಿರ್ಬೋದು, ಎಲ್ಲದನ್ನು ಅವರೇ ಮಾಡ್ತಾರೆ. ಕೆಲವು ಸಮಯ ನಮ್ಮ ಮನೇಲಿ ಬಿಸಿಬೇಳೆಬಾತ್ ಪುಡಿ ಬೇಗ ಖಾಲಿ ಆಗಿಬಿಡುತ್ತೆ, ಹಾಗಾಗಿ ಆಗಾಗ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ತರಿಯಾಗಿ. ಈಗ ಮತ್ತೆ ಒಂದು ಪ್ಯಾನಿಗೆ ಹಾಕ್ಕೊಂಡು ಅಥವಾ ನಾವು ಹುರ್ಕೊಂಡಿದ್ದೆ ಪಾತ್ರೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಕೈಯಲ್ಲಿ ಒಂದ್ಸಲಿ ಚೆನ್ನಾಗಿ ಬೆರೆಸ್ಕೊಂಡ್ಬಿಟ್ರೆ ಬಿಸಿಬೇಳೆಬಾತ್ ಪುಡಿ ರೆಡಿ ಆಗುತ್ತೆ. ಸ್ವಲ್ಪನೇ ಇದು, ಅಂಥ ಕಷ್ಟ ಏನಲ್ಲ. ರೆಸಿಪಿ ಗೊತ್ತಿದ್ರೆ ಒಂದು 10 ನಿಮಿಷದಲ್ಲಿ ಹುರ್ಕೊಳ್ಳೋದಾಗ್ಬಿಡುತ್ತೆ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡು ತೆಗೆದಿಟ್ಕೊಂಡ್ಬಿಡ್ಬೋದು ಫ್ರೀ ಆಗಿದ್ದಾಗ. ನನಗೇನಂತಂದರೆ ನಮ್ಮ ಗುಂಡಣ್ಣ ಇದ್ದಾನಲ್ವ, ಅವನ್ನ ಎತ್ಕೊಂಡು ಮಾಡೋದು ಕಷ್ಟ ಆಗುತ್ತೆ. ಇನ್ನೊಂದು, ಅಥವಾ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ನು ಅಳಕ್ಕೇನಾದರೂ ಶುರು ಮಾಡಿಬಿಟ್ರೆ ಮತ್ತೆ ಹುರಿದಿದ್ದು ಹದ ಹೋಗಿಬಿಟ್ರೆ ರುಚಿ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಫ್ರೀಯಾಗಿದ್ದಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಿದ್ದೆ. ಆ್ಯಕ್ಚುಲಿ ತುಂಬ ಜನ ಕೇಳ್ತಾಯಿದ್ರಿ, ಇದು ಇವಾಗಿನ ರಿಕ್ವೆಸ್ಟ್ ಅಲ್ಲ, ಒಂದು ತುಂಬ ದಿನದಿಂದ ರಿಕ್ವೆಸ್ಟ್. ನಮ್ಮಮ್ಮ ಇದ್ರು ನೋಡಿ, ಆಗ್ಲಿಂದನೂ ರಿಕ್ವೆಸ್ಟ್ ಬಿಸಿಬೇಳೆಬಾತ್ ಪುಡಿಗಾಗಿ. ಹಾಗಾಗಿ
ಮನೇಲೂ ಖಾಲಿ ಆಗಿತ್ತಲ್ಲ, ಸರಿ ಮಾಡಿ ತೋರಿಸೇ ಬಿಡೋಣ. ಆ ಥರ ಡಿಸಪಾಯಿಂಟ್ ಮಾಡ್ಬಾರ್ದು. ತುಂಬ ಸಲ ಕೇಳಿ ಕೆಲವ್ರು ಸುಮ್ಮನೆ ಆಗ್ಬಿಟ್ರೆ ಅಟ್ಲೀಸ್ಟ್ ಇಂಗ್ರೀಡಿಯೆಂಟ್ ಲಿಸ್ಟ್ ಆದರೂ ಹಾಕಿ ಅಂತ ಹೇಳ್ತಾಯಿದ್ರು. ನಾನು ಮಾಡಿ ತೋರಿಸೋಣ, ಲಿಸ್ಟ್ ಹಾಕಿದ್ರೆ ಅದು ಗೊತ್ತಾಗಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೆ. ಸರಿ, ಇವತ್ತು ಪುಡಿ ಮಾಡಿ ಫೈನಲಿ ಬಿಸಿಬೇಳೆಬಾತ್ ಪುಡಿ ತೋರಿಸ್ಬಿಟ್ಟಿದ್ದೇನೆ. ಮತ್ತು ಇಷ್ಟೇ ಅಲ್ಲ, ಇನ್ನೊಂದು ರೆಸಿಪಿ ಇದೆ. ಈ ಪುಡಿನ ಉಪಯೋಗಿಸ್ಕೊಂಡು ಇನ್ನೊಂದು ಥರ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ವಿಡಿಯೋನ ನೋಡ್ತಾ ಇರಿ. ಮತ್ತಿದು ಸಂಜೆ ಮೇಲಿನ ವಿಡಿಯೋ. ನಾವು ಸೀರೆ ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ವ. ನಮ್ಮ ಗುಂಡಣ್ಣಂಗೆ ತಲೆಗೆ ಸ್ನಾನ ಮಾಡಿ ಮಲಗಿಸಿದ್ವಿ. ಹೇಳಲೇ ಇಲ್ಲ ಅವನು. ಎಷ್ಟೊತ್ತಾದ್ರೇನು ನಾವು ಈಗ ಹೇಳ್ತಾನೆ ಆಗ ಹೇಳುತ್ತಾನೆ ಅಂತ ನೋಡಿದ್ರೆ ಎಷ್ಟೊತ್ತು 5:30 5:45 ಆದರೂ ಹೇಳಲಿಲ್ಲ. ಮಲಗಿರೋ ಮಗುನ ಕರ್ಕೊಂಡು ಹೇಗೆ ಹೋಗೋದು? ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಅವ್ನು ಮಲಗೋದೇ ಕಮ್ಮಿ ಬೆಳಗ್ಗೆ ಹೊತ್ತು. ಅರ್ಧ ಗಂಟೆ 3/4 ಗಂಟೆ ಮಲ್ಕೊಂಡು ಎದ್ಬಿಡ್ತಾನೆ. ಆವತ್ತು ತಲೆಗೆ ಸ್ನಾನ ಮಾಡಿಸಿದ್ದು ಚಳಿ ವೆದರ್ಗೋ ಏನೋ ಗೊತ್ತಿಲ್ಲ, ಬೆಚ್ಚಗೆ ಮಲ್ಕೊಂಡಿದ್ದ. ಹೇಳಲೇ ಇಲ್ಲ. ಸರಿ ಪರವಾಗಿಲ್ಲ, ನಾಳೆ ಹೋಗ್ಕೊಂಡ್ರಾಯ್ತು ಅಂತ ಹೇಳಿ ಹೋಗಲೇ ಇಲ್ಲ. ಸರಿ ಸಂಜೆ ಮೇಲೆ ಹೋಗಿ ಚೆನ್ನಾಗಿತ್ತು ವೆದರು, ಗಾಳಿ ಇರಲಿಲ್ಲ, ಪ್ಲೆಸೆಂಟ್ ಆಗಿತ್ತು. ಸರಿ ಮೇಲೆ ಹೋಗಿ ಒಂದು ಸ್ವಲ್ಪ ಮಕ್ಕಳಿಗೆ ಜೀಪೆಲ್ಲ ಸಾಮಾನ್ಯ ಜೀಪ್ ಓಡಿಸ್ಬೇಕು ಅಂತ ಇದ್ಲು. ತುಂಬ ದಿನ ಆಯಿತು ಅವಳು ಜೀಪೆಲ್ಲ ಓಡಿಸಿ. ಸರಿ ಮೇಲೆ ಹೋಗಿ ಹಾಗೆ ಕಾಫಿ ಟೀ ಎಲ್ಲ ಕುಡಿದು ಹಾಗೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೇಳಿ ಟೆರೆಸ್ಗೆ ಬಂದಿದ್ವಿ. ಮತ್ತು ಈಗ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಏನಾಗುತ್ತೆ ಅಲ್ವಾ, ನಾವು ಫೋನ್ ಹಿಡ್ಕೊಂಡು ಕೂತಿರ್ತೀವಿ. ಇದು ನನಗೆ ಅನುಭವಕ್ಕೆ ಬಂದಿದ್ದು ಗುಂಡಣ್ಣ ಹುಟ್ಟಿದಾಗ. ಆಗೊಂದು 3-4 ತಿಂಗಳು ನಮ್ಮಮ್ಮ ಅಪ್ಪಾಜಿ ನಮ್ಮ ಮನೇಲಿ ಇದ್ದರೆ ಅಲ್ವಾ. ಸೊ ಅಡುಗೆ ಎಲ್ಲನೂ ಅವರೇ ಮಾಡ್ಕೊಳ್ಳೋರು. ಸುಮಾರು ವಿಷಯಗಳನ್ನೆಲ್ಲ ಅವರೇ ನೋಡ್ಕೊಳ್ತಾಯಿದ್ರು. ನಂಗೆ ಕೆಲಸ ಇರಲಿಲ್ಲ. ನಂಗೆ ಬರೀ ಮಗುನ ನೋಡ್ಕೊಳ್ಳೋದು, ರೆಸ್ಟ್ ತೊಗೊಳೋದು ಇಷ್ಟೇ ಆಗಿತ್ತು. ಹಾಗಾಗಿ ಆಗ ಸ್ವಲ್ಪ ಮೊಬೈಲ್ ನೋಡೋದು ಜಾಸ್ತಿ ಆಗೋಗಿತ್ತು ನನಗೆ. ಸೊ ಸುಮ್ಮನೆ ಕೂತಿದ್ರು ಫೋನ್ ಬೇಕು ಅಂತ ಅನ್ಸೋದು. ಬಿಕಾಸ್ ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಸೊ ಫೋನ್ ನೋಡಬೇಕು ಅಂತ ಅನ್ಸೋದು. ಅಡಿಕ್ಷನ್ ಥರ ಆಗೋಗಿತ್ತು. ನನಗೆ ಅಡಿಕ್ಷನ್ಸ್ ಜಾಸ್ತಿ ದಿನ ಇರೋಲ್ಲ. ಬಿಡಬೇಕು ಅಂತಂದರೆ ತಕ್ಷಣ ಬಿಟ್ಬಿಡ್ತೀನಿ. ಅದೇನು ನನಗೆ ದೊಡ್ಡ ವಿಷಯ ಅಲ್ಲ. ಆದರೆ ಆಗ ನನಗೊಂದು ವಿಷಯ ಮನಸ್ಸಿಗೆ ಬಂತು. ಫೋನ್ ನಾವು ಯಾಕೆ ಪದೇ ಪದೇ ನೋಡ್ತಾ ಇರ್ತೀವಿ ಅಂತಂದರೆ ಟೈಮ್ ಪಾಸು ಆ್ಯಂಡ್ ಈಸಿಲಿ ಒಂದು ಖುಷಿ ಕೊಟ್ಬಿಡುತ್ತದು. ಅದಾದಮೇಲೆ ಇವಾಗ ಯಾವ ಎಕ್ಸಾಂಪಲು ಒಂದು ವಿಡಿಯೋ ನೋಡ್ತೀವಿ ಆಯಿತಾ, ಈ ಥರ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ಅದನ್ನು ಮಾಡೋಕ್ಕೆ ಅಷ್ಟು ಮನಸ್ಸಲ್ಲ, ಬಿಡು ನಾಳೆಯಿಂದ ಮಾಡೋಣ ಅಂತ ಅಂದ್ಕೊಳ್ತೀವಿ. ಮತ್ತೊಂದು ಮತ್ತೆ ಫೋನ್ ತೊಗೊಳ್ತೀವಿ. ಫೋನಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಇನ್ನೊಂದು ವೀಡಿಯೋ ಬರುತ್ತೆ, ಫುಲ್ ಮೋಟಿವೇಶನ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತೀವಿ. ಅದಕ್ಕಿಂತ ಇನ್ನೊಂದು ಅದೇ ಟಾಪಿಕ್ ರಿಲೇಟೆಡ್ ಇನ್ನೊಂದು ವೀಡಿಯೋ ಸಜೆಸ್ಟ್ ಮಾಡುತ್ತೆ. ಯೂಟ್ಯೂಬ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅದನ್ನೂ ನೋಡ್ತಾ ಇರ್ತೀವಿ. ಸೊ ಏನಾಗುತ್ತೆ ಅಂತಂದರೆ ನೋಡಿ ಖುಷಿ ಪಡೋ ಕ್ಯಾಟಗರಿಗೆ ಸೇರ್ಕೊಂಡ್ಬಿಡ್ತಾ ಇದ್ದೀವಿ, ಮಾಡೋ ಕ್ಯಾಟಗರಿಗೆ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನೋಡಿ ಎಷ್ಟು ಖುಷಿ ಸಿಗುತ್ತೋ ಮಾಡಿದರೆ ಅದಕ್ಕಿಂತ 10 ಪಟ್ಟು ಖುಷಿ ಸಿಗುತ್ತೆ ಅನ್ನೋದು ಒಂದು ಅನುಭವಕ್ಕೆ ನಾವು ತಂದ್ಕೊಳ್ಬೇಕಾಗತ್ತೆ. ಈಗಂತೂ ಸೋಷಿಯಲ್ ಮೀಡಿಯಾಗಳು ಸಿಕ್ಕಾಪಟ್ಟೆ ಜಾಸ್ತಿ ಹೋಗಿದೆ. ತೆಗೆದ್ರೆ ಒಂದು ವಿಷಯದ ಬಗ್ಗೆ ವಿಡಿಯೋ ಹುಡುಕಿದ್ರೆ ಅದರಂಥ 10 ವೀಡಿಯೋಸ್ ಬರುತ್ತೆ. ಎಲ್ಲ 10 ಚೆನ್ನಾಗಿರುತ್ತೆ. ಆ 10 ವೀಡಿಯೋಸ್ ನೋಡ್ತೀವಿ, ಅದರಲ್ಲಿ ಒಂದು ಸಹ ಫಾಲೋ ಮಾಡಲ್ಲ ನಾವು. ಅದೊಂದು ಫಾಲ್ಸ್ ಖುಷಿ ಅಥವಾ ಫಾಲ್ಸ್ ಡೋಪಮಿನ್ ಅಂತ ಏನು ಹೇಳ್ತಾರೆ. ಸಡನ್ನಾಗಿ ನೋಡಿದ ತಕ್ಷಣ ಖುಷಿ ಆಗೋದು, ಆಮೇಲೆ ಅದನ್ನು ಕಾರ್ಯರೂಪಕ್ಕೆ ತರೋದಿಲ್ಲ. ಹಾಗಾಗಿ ಆ ಥರ ಮಾಡೋದ್ರ ಬದಲು ನೋಡಿದ ಒಂದು 10 ವೀಡಿಯೋಸ್ ಇದ್ದರೆ ಅದರಲ್ಲಿ ಒಂದು ಬೆಸ್ಟ್ ಅಂತ ನಮಗೆ ಯಾವ್ದು ಅನಿಸುತ್ತೆ ಅದನ್ನು ನೋಡಿ ಅದರಲ್ಲಿ ಬರೋ ಅಂಥ ಕೆಲವು ಅಥವಾ ಅದರಲ್ಲಿ ಹೇಳಿರೋ ಅಂಥ ಕೆಲವು ಪಾಯಿಂಟ್ಸ್ಗಳನ್ನ ತಗೊಂಡು ನಮ್ಮ ಲೈಫ್ನ ನಾವೇ ಇಂಪ್ರೂವ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾವುದಾದ್ರೂ ವಿಷಯ ಆಗಿರ್ಬೋದು. ಆದರೆ ಏನು ಗೊತ್ತಾ, ಜೀವನದಲ್ಲಿ ಒಂದು ಕಡೆ ಸ್ಟ್ಯಾಗ್ನೆಂಟಾಗಿ ನಿಲ್ಲಬಾರ್ದು. ಏನಾದರೂ ಕಲಿತಾ ಇರಬೇಕು. ನಮ್ಮನ್ನು ನಾವು ಪ್ರತಿದಿನ ಪ್ರತಿ ಕ್ಷಣವೂ ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋಗಬೇಕು. ಆಗಲೇ ಜೀವನ ಚೆನ್ನಾಗಿರುತ್ತೆ. ನನ್ನ ಹಳೆ ವೀಡಿಯೋಸ್ ನೀವೇ ನೋಡಿ, ನಾನು ಹೇಳೋದಿಲ್ಲ, ನನ್ನ ಹಳೆ ವೀಡಿಯೋಸ್ ನಾನೇ ನೋಡಿದ್ರೆ ಆ ವೀಡಿಯೋಸ್ಗೂ ಈಗ ನಾನು ಮಾಡ್ತಿರೋ ವೀಡಿಯೋಸ್ಗೂ ತುಂಬಾ ಬದಲಾವಣೆಗಳಿದೆ. ಸೊ ನನಗೆ ಖುಷಿ ಆಗುತ್ತೆ. ಸದ್ಯ ಒಂದೇ ಥರ ಇಲ್ವಲ್ಲ, ಅದೇ ಲೆವೆಲಲ್ಲಿ ಇಲ್ವಲ್ಲ ಅಂತ ನನಗೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಜಸ್ಟ್ ಬಿಕಾಸ್ ನಾವು ಗೃಹಿಣಿಯಾಗಿ ಮನೇಲಿರೋದ್ರಿಂದ ನಮ್ಮನ್ನು ನಾವು ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಳ್ಬಾರ್ದು, ಅಥವಾ ನಮಗೆ ಏನು ಗೋಲ್ಸೇ ಇಲ್ಲ ಅಂತ ಅಂದ್ಕೊಳ್ಳೇಬಾರ್ದು. ಯಾಕಿಲ್ಲ, ಮಕ್ಕಳು, ಮನೆ ಮತ್ತು ಎಲ್ಲದನ್ನು ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮನ್ನು ನಾವು ದಿನೇ ಒಂದು ಸ್ವಲ್ಪ ಬೆಟರ್ ಆಗ್ತಾ ಹೋಗಬೇಕು. ಹೊಸದೇನಾದರೂ ಕಲ್ತ್ಕೊಳ್ಬೇಕು, ಹೊಸ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಬೇಕು. ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋದಾಗಲೇ ನಮ್ಮ ಮೇಲೆ ನಮಗೆ ಖುಷಿ ಇರುತ್ತೆ. ಅಷ್ಟೇ, ಪ್ರತಿ ವಿಡಿಯೋನಲ್ಲೂ ಈ ಥರ ಏನಾದರೂ ಒಂದು ಹೇಳ್ತಾನೆ ಇರ್ತೀನಿ. ಏನೋ ಹೇಳಬೇಕು ಅಂತ ಅನಿಸುತ್ತೆ. ಯಾರಿಗಾದ್ರೂ ಉಪಯೋಗ ಆಗುತ್ತಾ, ಅಥವಾ ಯಾರಿಗಾದ್ರೂ ಒಂದು ಖುಷಿ ಸಿಗುತ್ತಾ, ಅಥವಾ ಯಾರ್ದಾದ್ರೂ ಒಬ್ಬರ ಜೀವನದಲ್ಲಿ ಒಂಚೂರು ಬದಲಾವಣೆ ಆದರೂ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆದ್ರೂ ನನಗೆ ತುಂಬಾ ಖುಷಿ.
ಸುಮಾರು ಜನ ನನ್ನ ವೀಡಿಯೋಸ್ ನೋಡಿ ಸುಮಾರು ಜನ ಕಮೆಂಟ್ ಮಾಡೋದಕ್ಕೆ ಒಂಥರ ಅಂತ ಹೇಳಿ ಇಮೇಲ್ಸ್ ಕಳಿಸ್ತಾರೆ ಪರ್ಸ್ನಲಾಗಿ. ತುಂಬ ಚೇಂಜಸ್ ಆಗಿದೆ, ತುಂಬ ಥ್ಯಾಂಕ್ ಯು ಅಂತ ಹೇಳಿ. ಮತ್ತು ಡೆಲಿವರಿ ಟೈಮಲ್ಲಿ ಅಂತೂ ಅಂದರೆ ಡೆಲಿವರಿ ವ್ಲಾಗ್ಸ್ ಎಲ್ಲ ನೋಡಿ ಅಂತೂ ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ, ನಾರ್ಮಲ್ ಡೆಲಿವರಿ ಆಗೋಕ್ಕೆ ತುಂಬ ಹೆಲ್ಪ್ ಆಗಿದೆ ಅಂತೆಲ್ಲನೂ ಇಮೇಲ್ಗಳನ್ನ ಕಳಿಸಿದ್ದೀರ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ನನ್ನ ಉದ್ದೇಶ ಅಷ್ಟೇ, ವ್ಲಾಗ್ಸ್ ಮೂಲಕ ಬರೀ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅದು ಮಾಡಿದೆ ಅಂತ ಹೇಳೋದಕ್ಕಿಂತ ಜೀವನದಲ್ಲೂ ಬದಲಾವಣೆ ನಿಮ್ಮಲ್ಲಿ ಯಾರ್ದಾದ್ರೂ ಆದ್ರೇನು ಅದು ನನಗೆ ತುಂಬ ಸಂತೋಷ ಅನಿಸುತ್ತೆ. ವಿಡಿಯೋಸ್ ಮಾಡಿದ್ದು ಸಾರ್ಥಕ ಅನಿಸುತ್ತೆ. ಶ್ಯೂರ್ ಹೇಳ್ಬೋದು ನಾನು ಹೀಗೆ ಹೋದೆ, ಇಲ್ಲಿ ಕೂತಿದ್ದೆ, ಇದು ಮಾಡಿದೆ ಅಂತ ಹೇಳೋದು ಏನು ದೊಡ್ಡ ವಿಷಯ ಅಂತ ಅನಿಸಲ್ಲ. ಆದರೆ ಅದ್ರ ಜೊತೆಗೆ ಈ ಥರ ಏನಾದರೂ ನನಗೆ ಅನಿಸಿದ್ದ ಅಥವಾ ನನಗೆ ಗೊತ್ತಿದ್ದ ಅಥವಾ ನನ್ನ ನಾಲೆಡ್ಜಿಗೆ ಬಂದಂಥ ಕೆಲವು ವಿಷಯಗಳನ್ನ ಹಂಚ್ಕೊಂಡಾಗ ಚೆನ್ನಾಗಿ ಅನಿಸುತ್ತೆ. ಮತ್ತಿದು ಮಾರನೇ ದಿನದ ವಿಡಿಯೋ. ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಅವಲಕ್ಕಿ ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ನಾನು ಹೆಸರು ಬೇಳೆ ತೊಗೊಳ್ತೀನಿ. ಹೆಸರು ಬೇಳೆ ಜೊತೆ ಟೊಮೆಟೊ, ಬಟಾಣಿ ಮತ್ತು ಕಡಲೆ ಬೀಜ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ ನೀರು ಹಾಕ್ಕೊಂಡು. ಬೇಕಿದ್ರೆ ತರಕಾರಿಗಳು ಹಾಕ್ಕೊಳ್ಬೋದು, ಬಟ್ ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ನಾನು ಏನೂ ಹಾಕ್ಕೊಳ್ಳೋದಿಲ್ಲ ತರಕಾರಿ, ಬರೀ ಟೊಮೆಟೊ ಬಟಾಣಿ ಅಂಥದ್ದು ಹಾಕ್ಕೊಳ್ತೀನಿ. ಒಂದು 2-3 ಸಲ ಕೂಗಿಸ್ಕೊಳ್ಬೇಕು ಚೆನ್ನಾಗಿ. ಕೂಲ್ ಆದಮೇಲೆ ಇದಕ್ಕೆ ಬಿಸಿಬೇಳೆ ಬಾತ್ ಪುಡಿ ನೆನೆ ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಒಂದ್ಸಲಿ ಬೆರೆಸ್ಕೊಂಬಿಡ್ಬೇಕು. ಚೆನ್ನಾಗಿ ಬೆರೆಸ್ಕೊಂಬಿಡ್ಬೇಕು. ಅಕಸ್ಮಾತ್ ಗಂಟು ಆಗುತ್ತೆ ಅಂತಂದರೆ ಒಂದು ನೀರಿಗೆ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕದರ್ಕೊಂಡು ಗಂಟಿಲ್ದಿದ್ದಾಗ ಆಮೇಲೆ ಇದಕ್ಕೆ ಬೇಳೆ ಜೊತೆ ಹಾಕ್ಕೊಂಡ್ಬಿಡ್ಬೋದು. ಮಾಮೂಲಿ ಬಿಸಿಬೇಳೆ ಬಾತ್ಗೆ ನಾವು ತೊಗರಿಬೇಳೆ ಉಪಯೋಗಿಸ್ತೀವಲ್ವ, ಇದಕ್ಕೆ ಹೆಸರು ಬೇಳೆ ಹಾಕ್ಕೊಂಡು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಪುಡಿ ಎಲ್ಲ ಹಾಕಿ ಒಲೆ ಮೇಲಿಟ್ಟು ಒಂದು 2 ನಿಮಿಷ ಕುದಿ ಬಂದಮೇಲೆ ಅವಲಕ್ಕಿನ ತೊಳೆದು, ನೆನೆಸೋದೇನು ಬೇಡ, ತೊಳೆದು ಈಗ ನಾವೇನು ಮಾಡ್ಕೊಂಡಿದ್ವಲ್ವ ಬೇಳೆ ಬೇಯಿಸ್ಕೊಂಡು ಮಸಾಲೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ. ಯಾಕಂತಂದರೆ ಹೆಸರು ಬೇಳೆ ಮತ್ತು ಅವಲಕ್ಕಿ ಎರಡೂ ನೀರು ಬೇಗ ಹೀರ್ಕೊಂಡು ನಾವು ತಿನ್ನೋ ಅಷ್ಟರಲ್ಲಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಇದ್ದರೂ ಪರವಾಗಿಲ್ಲ ಬಿಸಿನಲ್ಲಿ. ಅದಾದಮೇಲೆ ನೀರು ಹೀರ್ಕೊಂಡಾಗ ಕರೆಕ್ಟಾಗಿರುತ್ತೆ ನಾವು ತಿನ್ಬೇಕಾದ್ರೆ. ಅಷ್ಟೇ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಾದಮೇಲೆ ಉಪ್ಪು ಹಾಕಿರಲ್ಲ ನಾವು ಬೇಳೆ ಬೇಯಿಸ್ಕೋಬೇಕಾದ್ರೆ ಹಾಕ್ಕೊಂಡಿರಲ್ಲ. ಹಾಗಾಗಿ ಈ ಸಮಯದಲ್ಲಿ ಉಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ಅವಲಕ್ಕಿ ಬೇಗ ಬೆಂದ್ಬಿಡುತ್ತೆ. ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪ್ಯಾನ್ಗೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆ ಬೀಜ ಆಲ್ರೆಡಿ ನಾವು ಹಾಕ್ಬಿಟ್ಟಿರ್ತೀವಲ್ವ, ಸೊ ಕಡಲೆಬೇಳೆ ಅದು ಸ್ವಲ್ಪ ಆದಾಗ ಕರಿಬೇವು ಹಾಕಿ ಮತ್ತು ಗೋಡಂಬಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಸೊ ಗೋಡಂಬಿ ಹಾಕ್ಕೊಳ್ಬೇಕು. ಕಡಲೆ ಬೀಜ ಬೇಯಕ್ಕೆ ಹಾಕ್ಕೊಂಡಿರೋದ್ರಿಂದ ನಾವು ಒಗ್ಗರಣೆಗೆ ಹಾಕ್ಕೊಳ್ತಿಲ್ಲ. ಇಷ್ಟು ಹಾಕ್ಕೊಂಡ್ಮೇಲೆ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದು ಹಾಕ್ಕೊಳ್ಳಿ. ಇದಕ್ಕೆ ಸಾಂಬಾರು ಈರುಳ್ಳಿ ಬರುತ್ತೆ ನೋಡಿ, ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಸಾಂಬಾರು ಈರುಳ್ಳಿ ನಮ್ಮ ಮನೇಲಿ ಬಿಡಿಸಿರ್ಲಿಲ್ಲ, ಅರ್ಜೆಂಟಿಗೆ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಮಾಮೂಲಿ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಒಂಚೂರು ಹಾಕ್ಕೊಂಡು ಒಗ್ಗರಣೆಗೆ ಒಂದ್ಸಲಿ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿ ಒಂಚೂರು ಕೆಂಪಾಗ್ತಿದೆ ಅಂದಾಗ ಆರಿಸ್ಬಿಟ್ರೆ ಈ ಒಗ್ಗರಣೆನ ಅವಲಕ್ಕಿ ಬಿಸಿಬೇಳೆ ಬಾತ್ ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡಿ ಕುದಿಸಿ ಆರಿಸ್ಬಿಟ್ರೆ ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿ ಆಗೋಗುತ್ತೆ. ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಮೇಲೆ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಮತ್ತು ಇಲ್ಲಿ ನಾನು ಕಾಯಿ ತುರಿ ಹಾಕಬೇಕು ಇದಕ್ಕೆ. ಇದು ಅವಲಕ್ಕಿ ಹಾಕಿದ್ಮೇಲೆ ಕಾಯಿ ತುರಿ ಹಾಕಿ ಆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿಲ್ಲ, ಮಿಸ್ ಆಗಿಬಿಟ್ಟಿದೆ. ನೀವು ಮಾಡಬೇಕಾದ್ರೆ ಕಾಯಿ ತುರಿ ಇಲ್ಲ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಇಷ್ಟೇ, ಸಿಂಪಲ್ಲು, ಆದರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಬಿಸಿ ತಿಂದರೆ ತುಪ್ಪ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನೀರಾಗಿದೆ ಅಲ್ವಾ, ಇಲ್ಲಿ ಒಂದು 10 ನಿಮಿಷ ಬಿಟ್ಟ ತಕ್ಷಣ ಗಟ್ಟಿ ಆಗಿಬಿಡುತ್ತೆ. ಸೊ ಪುಡಿ ಜೊತೆ ಅವಲಕ್ಕಿ ಬಿಸಿಬೇಳೆ ಬಾತ್ 2 ರೆಸಿಪಿನೂ ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ಅವಲಕ್ಕಿ ಬಿಸಿಬೇಳೆ ಬಾತ್ನ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ತಿಂಡಿ ಮುಗಿಸಿ ಮಧ್ಯಾಹ್ನದ ಮೇಲೆ ಹೋಗೋಣ ಊಟ ಮಾಡಿಕೊಂಡು ಮಾಲ್ಗೆ ಹೋಗಿ ಸೀರೆ ತೊಗೊಂಡು. ನನಗೆ RMKVನಲ್ಲಿ ಸೀರೆಗಳು ತುಂಬ ಇಷ್ಟ ಆಗುತ್ತೆ. ಅಂದರೆ ನನಗೆ ಇಷ್ಟ ಆಗೋ ಪ್ಯಾಟರ್ನ್ಸಲ್ಲಿ ಸಿಗುತ್ತೆ ಅಂತ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ, ಸಂಜೆ ಮೇಲೆ ಬಂದ್ವಿ. ಕಾರಲ್ಲಿ ಇಬ್ಬರು ಮಲ್ಕೊಂಬಿಟ್ಟಿದ್ಲು. ಸಮನ್ವಿನಿದ್ದು ನಿದ್ದೆ ಅಂತ ಇದ್ಲು. ಸರಿ, ನಂಗೆ ಡೋನಟ್ ಬೇಕು ಅಂತ ಹೇಳಿದ್ಲು. ಸರಿ, ಅವಳಿಗೆ ಡೋನಟ್ ಕೊಡಿಸಿ ನಾವು ಟೀ ಎಲ್ಲ ಕುಡಿದು ಅದಾದಮೇಲೆ ಹೋಗಿ ಸೀರೆ ತೊಗೊಂಬರೋಣ ಅಂತ ಹೇಳಿ ಇಲ್ಲಿ ಓರಿಯನ್ ಮಾಲಲ್ಲಿರೋದು RMKV. ಹಾಗಾಗಿ ಫಸ್ಟ್ ಚಾಯೋಸಲ್ಲಿ ಟೀ ಕುಡಿದು ಅದಾದಮೇಲೆ ಸೀರೆ ತೊಗೊಳ್ಳೋಣ ಅಂತ ಹೇಳಿ ಟೀ ಕುಡಿಯೋಕ್ಕೆ ಬಂದ್ವಿ.
ಈ ಸಲ ಸೀರೆನ ನನಗೆ ಸ್ವಲ್ಪ ಸಣ್ಣ ಬಾರ್ಡ್ರ್ ಇರಬೇಕು ಮತ್ತು ಟ್ರೆಡಿಷ್ನಲ್ ಪ್ರಿಂಟ್ಸ್ ಇರಬೇಕು, ಆ ಥರ ಇಷ್ಟ ಆಗುತ್ತೆ. ಈಗ ಹೊಸ ಥರ ಎಲ್ಲ ಬಂದಿದೆ ಅಲ್ವಾ, ಅದು ಇಷ್ಟ ಆಗುತ್ತೆ. ಬಟ್ ಡಿಪೆಂಡ್ಸ್, ನಂಗೆ ತುಂಬ ಓವರ್ ಗ್ರ್ಯಾಂಡಾಗಿರೋದು, ತುಂಬ ಡಿಸೈನ್ ಇರೋದು, ತುಂಬ ದೊಡ್ಡ ಬಾರ್ಡರು, ಈ ಥರ ಸೀರೆಗಳು ಅಷ್ಟು ಹಿಡಿಸಲ್ಲ ನನಗೆ. RMKವಿನಲ್ಲಿ ಕರೆಕ್ಟಾಗಿ ಸಿಗುತ್ತೆ, ಚಿಕ್ಕ ಬಾರ್ಡರು, ಟ್ರೆಡಿಷ್ನಲ್ ಪ್ರಿಂಟ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಮತ್ತು ಇವತ್ತೇನು ಸೀರೆ ತೊಗೊಳ್ತೀನಿ ಅದನ್ನು ಇವತ್ತಿನ ವೀಡಿಯೋನಲ್ಲಿ ನಾನೇನು ತೋರಿಸಲ್ಲ, ಡೈರೆಕ್ಟ್ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಇದೆಯಲ್ಲ ಆವತ್ತಿನ ದಿನವೇ ತೋರಿಸ್ತೀನಿ. ಸೀರೆ ಸರ್ಪ್ರೈಸ್ ದೇವಿಗೆ ಹೇಗಿದೆ ಅಂತ ಆವತ್ತಿನ ದಿನವೇ ತೋರಿಸ್ತೀನಿ, ಸರಿನಾ? ಮತ್ತು ನಾನೇನು ದೇವರಿಗೆ ಸೀರೆ ಉಡ್ಸಲ್ಲ, ನೋಡಿದರೆ ಗೊತ್ತಿರುತ್ತೆ. ಹೋದ 2 ವರ್ಷದಿಂದ ನನ್ನ ವೀಡಿಯೋಸಲ್ಲಿ ನಾನು ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತೀನಿ, ದೇವ್ರ ಮುಂದೆ ಸೀರೆ ಬಳೆ ಎಲ್ಲ ಇಡ್ತೀನಿ. ದೇವಿಗೆ ಸೀರೆ ಎಲ್ಲ ಉಡ್ಸಲ್ಲ, ನಮ್ಮ ಮನೇಲಿ ರೆಡಿ ಮಾಡಿರೋ ಅಂಥ ಲಕ್ಷ್ಮೀ ದೇವಿದು ಮೂರ್ತಿ ಇದೆ, ಅದನ್ನೇ ಇಟ್ಟು ಅದಕ್ಕೆ ಹಾರ ಒಡವೆಗಳೆಲ್ಲ ಹಾಕಿ ಪೂಜೆ ಮಾಡೋದಷ್ಟೇ. ಹಾಗಾಗಿ ಸೀರೆ ಎಲ್ಲ ಉಡ್ಸೋಕ್ಕೆ ಹೋಗಲ್ಲ, ಜಸ್ಟ್ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದಷ್ಟೇ. ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಅಷ್ಟು ಖುಷಿ ಸಂಭ್ರಮ. ನಮ್ಮ ಹಬ್ಬ ಅಂತಲೇ ನಮ್ಗೆ ಅಷ್ಟು ಖುಷಿ. ಒಂದು ವಾರ 15 ದಿವಸದಿಂದಲೇ ಪ್ಲಾನಿಂಗ್ ಶುರುವಾಗುತ್ತೆ. ಡೆಕೋರ್ ಐಟಮ್ಸ್ ಏನೇನು ಬೇಕೋ ಎಲ್ಲ ತರಿಸ್ಕೊಳ್ತೀವಿ, ಸೀರೆಗಳು ತಗೊಳ್ತೀವಿ. ಮತ್ತು ಹಿಂದಿನ ದಿನ ಅಂತೂ ನಮಗಂತೂ ಸಮಯನೇ ಇರೋದಿಲ್ಲ. ಡೆಕೋರೇಟ್ ಮಾಡಬೇಕು ಮತ್ತು ಅಡುಗೆಗಳಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಎಲ್ಲದಕ್ಕಿಂತ ಫೇವ್ರೆಟ್ ಪಾರ್ಟ್ ಎಲ್ಲರಿಗೂ ಯಾವ್ದು ಹೇಳಿ, ಸಂಜೆ ಹೊತ್ತು ವರಮಹಾಲಕ್ಷ್ಮಿ ಹಬ್ಬ ದಿನ ಹೆಣ್ಮಕ್ಳನ್ನ ಮನೆಗೆ ಕರೆದು ಅರಿಶಿನ ಕುಂಕುಮ ಕೊಡೋದು, ನಾವು ಬೇರೆಯವ್ರ ಮನೆಗೆ ಹೋಗೋದು. ಆ ಹಬ್ಬದ ಒಂದು ಖುಷಿನೇ ಬೇರೆ. ಸೊ ಇನ್ನು 2-3 ದಿನವೇ ಇದೆ. ಐ ಆಮ್ ಶ್ಯೂರ್ ಎಲ್ಲರೂ ಬ್ಯುಸಿ ಇರ್ತೀರ. ಆದ್ರೂ ನಿಮ್ಮ ಬ್ಯುಸಿ ಟೈಮಲ್ಲಿ ನನ್ನ ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ವಿಡಿಯೋ ಕಡೆ ತನಕ ನೋಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಇಲ್ಲೇ ಕಡೆ ಮಾಡ್ತಾಯಿದ್ದೀನಿ. ಸೀರೆ ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳಿ ಹಬ್ಬದ ದಿನಾನೇ ತೋರಿಸ್ತೀನಿ, ಸರಿನಾ? ಈ ಸಲ ಪಿಂಕ್ ಮತ್ತು ನೇವಿ ಬ್ಲೂ ಬಾರ್ಡರು ಮತ್ತು ಸೆರಗಿರೋ ಥರ ಸೀರೆ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಹಬ್ಬದ ದಿನ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೇನಾದರೂ ಕೇಳಬೇಕಂದ್ರೆ ಅಥವಾ ಏನಾದರೂ ಹೇಳಬೇಕಂದ್ರೆ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಸರಿ, ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಮುಂದಿನ ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಬ್ಬ ಚೆನ್ನಾಗಿ ಮಾಡಿ, ಒಳ್ಳೆಯದಾಗಲಿ, ಬಾಯ್.